ನೆರೆಯ ಕಾಸರಗೋಡು ಜಿಲ್ಲೆಯ ಕುಂಬಳೆ ಸಮೀಪ ಸರೋವರ ಕ್ಷೇತ್ರ ನೀರಿನ ಮಧ್ಯೆ ಕೆರೆಯಲ್ಲಿ ವಾಸವಿದ್ದ ದೈವಿ ಮೊಸಳೆ ಬಾಬಿಯ ಹಲವಾರು ವರ್ಷಗಳಿಂದ ದೇವಸ್ಥಾನದ ಕೆರೆಯಲ್ಲಿ ವಾಸವಾಗಿತ್ತು. ನಿತ್ಯ ಪೂಜೆಯ ಬಳಿಕ ನೈವೇದ್ಯ ಪ್ರಸಾದ ಸ್ವೀಕರಿಸುತ್ತಿದ್ದ ದೈವಿ ಮೊಸಳೆ ಅಪ್ಪಟ ಸಸ್ಯಾಹಾರಿಯಾಗಿತ್ತು. ದೇವಾಲಯದ ಅರ್ಚಕರು ಕೂಗಿ ಪ್ರಸಾದ ನೀಡುವವರೆಗೂ ಮೊಸಳೆ ಬರುತ್ತಿರಲಿಲ್ಲವಂತೆ ಹಾಗೂ ಪ್ರಸಾದ ಅರ್ಪಿಸುವುದು ಅಲ್ಲಿನ ಸಂಪ್ರದಾಯವಾಗಿತ್ತು. ಕೆಲ ವರ್ಷಗಳ ಹಿಂದೆ ದಿಢೀರೆಂದು ಕೆರೆಯಿಂದ ಹೊರಬಂದ ಬಾಬಿಯ ದೇವಾಲಯದ ಬಳಿ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿತ್ತು. ನಮ್ಮೆಲ್ಲರಿಗೂ ತಿಳಿದ ಹಾಗೆ ದೇವಾಲಯಗಳಲ್ಲಿ ಆನೆ, ಆಕಳು, ಬಸವ, ನಾಗರ ಹೀಗೆ ಹಲವಾರು ಪ್ರಾಣಿಗಳಿರುತ್ತವೆ. ಆದರೆ ಈ ದೇವಾಲಯದ ಕೆರೆಯ ನಡುವಲ್ಲಿ ನೆಲೆಸಿರುವ ಅನಂತ ಪದ್ಮನಾಭನಿಗೆ ಮೊಸಳೆ ಬಾಬಿಯ ಕಾವಲು ಕಾಯುವ ಕೆಲಸ ಮಾಡುತ್ತಿತ್ತು ಎಂಬ ನಂಬಿಕೆ ಇತ್ತು. ವರ್ಷವಿಡೀ ಶುದ್ಧ ನೀರಿನಿಂದ ತುಂಬಿರುವ ಈ ಕೆರೆಯಲ್ಲಿ ಮೊಸಳೆ ವಾಸವಾಗಿ ದೇವರ ನೈವೇದ್ಯವನ್ನು ತನ್ನ ನಿತ್ಯದ ಆಹಾರವಾಗಿಸಿಕೊಂಡಿತ್ತು. ದೇವಾಲಯದ ಸಿಬ್ಬಂದಿಗಾಗಲಿ ದೇವಾಲಯದಲ್ಲಿ ಬರುವ ಭಕ್ತರಿಗಾಗಲಿ ಒಮ್ಮೆಯೂ ಸಹ ಅಪಾಯ ಉಂಟು ಮಾಡಿರದ ಬಾಬಿಯ ಸ್ವಚ್ಛಂದ ಜೀವನವನ್ನು ನಡೆಸುತ್ತಿತ್ತು. ಅನಂತಪುರ ಕ್ಷೇತ್ರದಲ್ಲಿರುವ ಈ ಮೊಸಳೆ ಹೆಚ್ಚಿನ ಸಂದರ್ಭದಲ್ಲಿ ದೇವಾಲಯದ ಎಡಬದಿಯಲ್ಲಿರುವ ಗುಹೆಯಲ್ಲಿ ವಾಸಸ್ಥಾನವನ್ನಾಗಿಸಿಕೊಂಡಿತ್ತೆಂದು ಮಾತಿದೆ. ಇದೀಗ ಈ ದೈವಿ ಸ್ವರೂಪದ ಬಾಬಿಯ ಮೊಸಳೆ ದೈವೈಕ್ಯವಾಗಿದೆ.